ಎಲ್ಲರಿಗೂ ಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ಮತ್ತೆ ಸ್ವಾಗತ. ಈ ದಿನ ರೆಸಿಪಿನ ನಾವು ತುಂಬ ಈಸಿಯಾಗಿ ಮಾಡ್ಕೊಳ್ಳೋದನ್ನ ಒಂದು ಉಪ್ಮಾ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಕಪ್ ಬಟಾಣಿ, ಒಂದು ಶುಂಠಿ, ಹಸಿಮೆಣಸಿನ್ಕಾಯಿ 4-5, ಕರಿಬೇವಿನ ಸೊಪ್ಪು, ಮತ್ತು ಒಂದು ಕಪ್ಪಷ್ಟು ಬೆಂಗಳೂರು ರವೆ ತೊಗೊಂಡಿದ್ದೀನಿ. ಈಗ ಬೆಂಗಳೂರು ರವೆನ ನಾವು ಬಾಣಲಿಗೆ ಹಾಕಿ ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಸಣ್ಣ ಊರಿನಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ಇದು ಬೆಳಗ್ಗೆ ತಿಂಡಿಗೆ ಎಲ್ಲ ತುಂಬ ಟೇಸ್ಟಾಗಿರುತ್ತೆ. ಹೊಸ ಥರ ಇದು ಯಾವ ಥರ ಅಂತ ನೋಡ್ಕೊಳ್ಳೋಣ. ಈಗ ನಾವು ಇದು ನೋಡಿ, ರವೆ ಎಲ್ಲ ಚೆನ್ನಾಗಿ ಹುರ್ಕೊಂಬಿಡೋಣ. ಅದು ಹುರಿದು ತೆಗೆದಿಟ್ಕೊಂಡಿದ್ದೀನಿ ಬೆಂಗಳೂರು ರವೆ. ನಾವಿಲ್ಲಿ 1 ಲೋಟದಷ್ಟು ರವೆ ಹಾಕ್ಕೊಂಡಿದ್ದೀನಿ ನಾನು. ಈಗ ಮತ್ತು ಅದೇ ಬಾಣಲಿಗೆ ಒಂದು ಸೌಟಷ್ಟು 2 ಸೌಟಷ್ಟು ಎಣ್ಣೆ ಹಾಕ್ತಿದ್ದೀನಿ. ಈ 2 ಸೌಟ್ ಎಣ್ಣೆ ಒಳಗೆ 1 ಸೌಟ್ ಆಮೇಲೆ ಬಿಸಿ ಆಗಿದ ತಕ್ಷಣ ಎಷ್ಟು ಹಾಕಿರ್ತೀವೋ ಅದರಲ್ಲಿ ಅರ್ಧ ನಾವು ತೆಗೆದಿಟ್ಕೋಬೇಕಾಗತ್ತೆ. ಇದು ಯಾಕೆ ಅಂತ ಆಮೇಲೆ ಲಾಸ್ಟಿಗೆ ಹೇಳ್ತೀನಿ. ನೋಡಿ, ಇದು 2 ಸೌಟ್ ಎಣ್ಣೆ ಹಾಕಿದ್ದೀನಿ. ಒಂದು ಸಣ್ಣ ಟೀ ಲೋಟದಲ್ಲಿ ಒಂದು 3/4 ಲೋಟದಷ್ಟು ಬರುತ್ತೆ ಎಣ್ಣೆ ಹಾಕಿರೋದು. ನೋಡಿ, ಇದು ತೆಗೆದಿಟ್ಕೊಂಡಿದ್ದೀನಿ. ಈಗ ಬಿಸಿ ಆಗಿರೋದ್ರಲ್ಲಿ ಅರ್ಧ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾವು ಒಂದೊಂದೇ ಹಾಕ್ಕೊಳ್ತಾ ಬರೋಣ. ಯಾರೆಲ್ಲ ಮಿಸ್ ಮಾಡ್ದಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರೆಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಕೊನೆಯವರೆಗೂ ನೋಡಿ. ತುಂಬ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈಗ ನಾನು ಸಾಸಿವೆ ಹಾಕಿ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನು. ನಂತರ ನಾನು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಹೆಚ್ಚಿಟ್ಟಿರೋದು. ಖಾರಕ್ಕೆ ಒಂದು 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ. ಸಣ್ಣ ಊರಿನಲ್ಲೇ ಇಟ್ಕೊಳ್ಳೋಣ. ಇದು ಒಗ್ಗರಣೆ ಎಲ್ಲ ಬಾಡಬೇಕಾದ್ರೆ ಹಸಿಮೆಣಸಿನ್ಕಾಯಿ ಎಲ್ಲ ಬಾಡಬೇಕಾದ್ರೆ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೋಬೇಕಾಗತ್ತೆ. ಈಗ ನಾನು ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಉಪ್ಮಾ ಮಾಡೋದಕ್ಕೆ ನಮಗೆ ಟೊಮೊಟೊ ಅವಶ್ಯಕತೆ ಇಲ್ಲ, ನಿಂಬೆಹಣ್ಣು ಅವಶ್ಯಕತೆ ಇಲ್ಲ. ತುಂಬ ಟೇಸ್ಟಾಗಿರುತ್ತೆ ನೋಡಿ ಇದು. ನೋಡಿ, ಇಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಎಲ್ಲ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ಹಸಿ ಶುಂಠಿ ಹಾಕ್ತೀನಿ, ಅರಶಿನ ಹಾಕ್ತಿದ್ದೀನಿ. 1 ಚಿಟಿಕೆ ಅರಶಿನ ಮತ್ತು ಹಸಿ ಶುಂಠಿ ತುರಿದಿಟ್ಕೊಂಡಿದ್ದೀನಿ, ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಹಾಗೆ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದೊಂಥರ ಡಿಫ್ರೆಂಟಾಗಿರುತ್ತೆ, ಮಜ್ಜಿಗೆ ಉಪ್ಪಿಟ್ಟು ಅಂತ. ತುಂಬ ಟೇಸ್ಟಾಗಿರುತ್ತೆ ಮಾತ್ರ. ನೋಡಿ, ಬಟಾಣಿ ಕಾಳು ಹಾಕ್ತಾಯಿದ್ದೀನಿ. ಬಟಾಣಿ ಕಾಳು, ಅವರೆಕಾಳು ಯಾವ್ದಾರು ಹಾಕ್ಕೋಬೋದು. ನನಗೆ ಬಟಾಣಿ ಕಾಳು ಸಿಕ್ಕಿದೆ ಸೀಸನಿಗೆ, ಅದು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳಕ್ಕೆ ಬಿಡೋಣ. ಈಗ ನಾನು ನೋಡಿ, ಇಲ್ಲಿ ಒಂದು 1/4 ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿ 1 ಲೋಟ ನೀರು ಹಾಕ್ತಿದ್ದೀನಿ. ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ, 1/4 ಲೀಟ್ರ್ ಮೊಸರನ್ನ. ಈಗ ಸ್ವಲ್ಪ ಚೆನ್ನಾಗಿ ಹಿಂಗೆ ಮಜ್ಜಿಗೆ ಮಾಡ್ಕೊಂಬಿಡೋಣ. ಈ ಥರ ನೋಡಿ, ಈ ಥರ ಚೆನ್ನಾಗಿ ಮಜ್ಜಿಗೆ ಮಾಡ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ನೊರೆ ಬಂತು. ಈಗ ನಾವು ಇದೇನಾಗಿದೆ ಅಂತ ನೋಡೋಣ. ಎಲ್ಲ ಚೆನ್ನಾಗಿ ಬಾಡಿದೆ, ಫ್ರೈ ಆಗಿದೆ, ಕೆಂಪಗಾಗಿದೆ. ಈಗ ನಾವು ಇದಕ್ಕೆ ನೀರು ಹಾಕೋ ಬದಲು ಮಜ್ಜಿಗೆನೇ ಹಾಕ್ಕೊಳ್ಳೋಣ. ಈಗ ಒಂದು 1/4 ಲೀಟ್ರು ಮೊಸರು ತೊಗೊಂಡಿರೋದು, ಅದಕ್ಕೆ 1 ಲೋಟ ನೀರು ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ನೀರು ಹಾಕೋ ಬದಲು ನಾವಿಲ್ಲಿ ಮಜ್ಜಿಗೆ ಹಾಕ್ಕೋಬೇಕಾಗತ್ತೆ. ಮತ್ತು ಟೊಮೊಟೊ ಅವಶ್ಯಕತೆ ಇಲ್ಲ, ನಿಂಬೆಹಣ್ಣು ಅವಶ್ಯಕತೆ ಇಲ್ಲ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಕುದಿ ಬಂದಮೇಲೆ ನಾವು ರವೆ ಹುರಿದಿಟ್ಕೊಂಡಿದ್ವಲ್ಲ, ಆ ರವೆನ ಇಲ್ಲಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ನೋಡಿ, ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಉದುರಾಗಿ ಇರಬೇಕು ಆರಿದ ನಂತರ ಅಂತಂದರೆ ಈ ಟಿಪ್ಸ್ನ ಫಾಲೋ ಮಾಡಿ. ಸ್ವಲ್ಪ ಸಾಫ್ಟಾಗಿರಬೇಕು ಅಂದರೆ ಇನ್ನೂ ಸ್ವಲ್ಪ ಮಜ್ಜಿಗೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಉದುರಾಗಿ ಇರಲಿ ಅಂತ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಮುಚ್ಚಿಟ್ಬಿಡೋಣ. ಹೀಗೆ 1-2 ಸೆಕೆಂಡು ಸಣ್ಣ ಉರಿ ಮಾಡಿ. ನೋಡಿ, ತೆಗೆದಿದ್ದೀನಿ. ಎಷ್ಟು ಚೆನ್ನಾಗಿ ಉದುರಾಗಿ ಆಗಿದೆ ಮಜ್ಜಿಗೆ ಉಪ್ಪಿಟ್ಟು. ಮಾಮೂಲಿ ಉಪ್ಪಿಟ್ಟಿಗಿಂತ ಇದೊಂಥರ ಡಿಫ್ರೆಂಟಾಗಿರುತ್ತೆ ನೋಡಿ. ಈಗ ನೋಡಿ, ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಅರ್ಧ ಲೋಟದಷ್ಟು, ಈಗ ಆಯಿಲ್ ಹಾಕ್ತಿದ್ದೀನಿ. ತುಪ್ಪ ಇದ್ದರೆ ತುಪ್ಪನೂ ಹಾಕ್ಕೋಬೋದು, ಇನ್ನೂ ಟೇಸ್ಟ್ ಕೊಡುತ್ತೆ. ಈಗ ಮತ್ತೆ 1-2 ನಿಮಿಷ ಮುಚ್ಚಿಬಿಡೋಣ. ನಂತರ ಮುಚ್ಚಿರೋದನ್ನು ತೆಗೆದುಬಿಟ್ಟು ಕೊತ್ತಂಬರಿ ಸೊಪ್ಪಿನಿಂದ ಮೇಲ್ಗಡೆ
ಉದುರಿಸೋಣ. ಹಿಂಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ಈಗ ನೋಡಿ ರೆಡಿ ಆಯಿತು ನಮ್ಮದು ಮಜ್ಜಿಗೆ ಉಪ್ಪಿಟ್ಟು. ತುಂಬ ಸುಂದರವಾದ ರುಚಿಯಾದ ಹೊಸ ರೀತಿಯ ಮಜ್ಜಿಗೆ ಉಪ್ಪಿಟ್ಟು, ತುಂಬ ಟೇಸ್ಟಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಕಡೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್, ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.